ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ವರದಕ್ಷಿಣೆ ಕಿರುಕುಳಕ್ಕೆ ಮತ್ತೊಂದು ಬಲಿ. 4 ವರ್ಷದ ಕಂದಮ್ಮ ಅನಾಥ. ಚಿಂತಾಮಣಿ ನಗರದಲ್ಲಿ ವರದಕ್ಷಿಣೆ ಎಂಬ ಮಹಾಮಾರಿ ರಾಕ್ಷಸನಿಗೆ ಮತ್ತೊಂದು ಕಾಡಿಗೆಯ ಜೀವಬಲಿಯಾಗಿದೆ. ಗಂಡನ ಮನೆಯವರ ವರದಕ್ಷಿಣೆ ಕಿರುಕುಳ ತಾಳಲಾರದೆ 26 ವರ್ಷದ ಯುವತಿಯೊಬ್ಬಳು ನೇಣಿಗೆ ಶರಣಾಗಿರುವ ದಾರುಣ ಹಾಗೂ ಭೀಕರ ಘಟನೆ ಚಿಂತಾಮಣಿ ನಗರದ ಸೂಣಶೆಟ್ಟಹಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ಮೃತ ದುರ್ದೈವಿಯನ್ನು ಚಿಂತಾಮಣಿಯ ಗಣೇಶ್ ನಗರದ ವಾಸಿ ಶ್ರೀನಿವಾಸ ರೆಡ್ಡಿ ಅವರ ಪುತ್ರಿ ಮಮತಾ ಶ್ರೀ 26 ಎಂದು ಗುರುತಿಸಲಾಗಿದೆ. ಸುಮಾರು 5 ವರ್ಷಗಳ ಹಿಂದೆ ಮಮತಾ ಶ್ರೀ ಅವರನ್ನು ಮೋಹನ್ ರೆಡ್ಡಿ ಎಂಬುವರೊಂದಿಗೆ ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಕೊಡಲಾಗಿತ್ತು. ಈ ದಂಪತಿಗೆ 4 ವರ್ಷದ ಮುದ್ದಾದ ಮಗುವಿದೆ. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಆರಂಭವಾದ ವರದಕ್ಷಿಣೆ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಅಂತಿಮವಾಗಿ ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಮನನೊಂದ ಮಮತಾ ಶ್ರೀ ತಮ್ಮ ಜೀವನವನ್ನೇ ಕೊನೆಗೊಳಿಸಿದ್ದಾರೆ. ತಾಯಿಯ ಅಗಲಿಕೆಯಿಂದ 4 ವರ್ಷದ ಕಂದಮ್ಮ ಈಗ ಅನಾಥವಾಗಿ ಕಣ್ಣೀರು ಹಾಕುತ್ತಿರುವುದು ಸ್ಥಳೀಯರ ಕರುಳು ಹಿಂಡುವಂತಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಹಾಗೂ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಅವರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಮಗಳ ಸಾವಿಗೆ ವರದಕ್ಷಿಣೆ ಕಿರುಕುಳವೇ ಕಾರಣ ಎಂದು ಮೃತಳ ತಂದೆ ಶ್ರೀನಿವಾಸ ರೆಡ್ಡಿ ಅವರು ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಮ್ಮ ಹೋಗಮ್ಮ. ಫಂಕ್ಷನ್ 12 ಗಂಟೆ ಆಗುತ್ತೆ. ಇದೆಲ್ಲ ರಿಪೋರ್ಟ್ ಆಗುತ್ತೆ. ಅದಕ್ಕೆ ಬಂದರೆ ನೀವು ಮಾತಾಡೋಣ. 12 ಗಂಟೆ నేను చెప్పిన వస్తాను ಬೆಳಿಗ್ಗೆ ನೋಡಿ ಆಲೋಚನೆ ಮಾಡಿ. ನಮಗೂ ಟೈಮ್ ಸಿಗುತ್ತೆ. ಎಲ್ಲ ಬರ್ತಾರಂತ ನಾನೇ ಫೋನ್ ಮಾಡಿದ್ದೆ. ಅವ್ರು ಮಾತಾಡಿದ್ರೆ ಅರ್ಧ ಗಂಟೆ ಮಾಡ್ತಾ ಇದ್ರೆ ಆಗುತ್ತೆ. ಕನ್ನಡದ್ದು ಕಾನೂನಾಗಿ ವಿತಿನ್ 7 minutes ಆಫ್ ಮ್ಯಾರೇಜ್ ಆಗ್ತದೆ. पूछो नहीं देता क्या? हेलो नहीं सर हम ರಮೇಶ ಈ ನೋವಲ್ಲ ಅದೊಂದು ನೋವು ಬರ್ತಾ ಇತ್ತು.